ಡೇ 4 ಆಫ್ ಲೋ ಶೋ ಗ್ರಿಡ್ ಕ್ಲಾಸಸ್. ಯಾವುದೇ ಒಂದು ಡೀಟೇಲ್ಸ್ಗಳು ಎಲ್ಲ ಒಂದು ಕಂಪೇರಿಟಿವ್ಲಿ ಎಲ್ಲ ವೀಡಿಯೋಸ್ಗಳ ಪ್ಲೇ ಲಿಸ್ಟ್ಗಳನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ. ಆ್ಯಂಡ್ ಬ್ಯುಸಿ ಇದ್ದರೆ ಫ್ರೀ ಇದ್ದರೆ ಅಪ್ಡೇಟ್ಸ್ ಕೇಳಿದ್ರಲ್ಲ, ಅದು ಇನ್ಸ್ಟಾಗ್ರಾಮ್ ಈಗ ಯಾರೋ ಹೇಳಿದ್ರೆ ಸಜೆಸ್ಟ್ ಮಾಡಿದ್ರಿ ಯೂಸ್ ಮಾಡ್ತಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ಸ್ ಮಾಡ್ತಾ ಇರ್ತೀನಿ, ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ ಏನು ಅಂತ ಆಯಿತಾ. ಆ್ಯಂಡ್ ಏನು ಲೋ ಶೋ ಗ್ರಿಡ್ ಕಲಿತಾ ಹೋಗಿದ್ದೀರಾ ಈ ರೀತಿ ಅದರಲ್ಲಿ 3 ವೀಡಿಯೋಸ್ ಆಲ್ರೆಡಿ ಆಗಿದೆ, 4ನೇ ವೀಡಿಯೋ. ಈ ರೀತಿ 4, 3, 8 ನಿಮ್ಮ ಚಾರ್ಟಲ್ಲಿ ಇದ್ದರೆ ಅಂದರೆ ನಿಮ್ಮ ಬೇರೆ ನಂಬರ್ಗಳಿರುತ್ತೆ, ಖಾಲಿ ಇರೋದನ್ನು ಕನ್ಫ್ಯೂಸ್ ಆಗಬೇಡಿ. ಈ 3 ಅಕ್ಷರಗಳಿದ್ರೆ ಇಲ್ಲಿ ಯಾವ್ದು ಅಕ್ಷರಗಳಿರ್ಬೋದು, ಬಟ್ ಈ ಲೈನ್ ಬಂತು ಅಂತಂದರೆ ಏನು ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಮತ್ತೆ ಆ ನಂಬರ್ಸ್ ಇಲ್ಲ ಅಂದರೆ ಏನಾಗುತ್ತೆ ಎರಡೂ ಕೂಡ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಇದು ನಿಮ್ಮ ಬುದ್ಧಿವಂತಿಕೆನ ತೋರಿಸುತ್ತೆ. ಅಲ್ಲಿ ನಿಮಗೆ ಬ್ರೈನ್ ಪವರ್ ಅಂತ ಹೇಳಿದ್ದೆ ಮೇಲ್ಗಡೆದು ಆಯಿತಾ. 492 ಬಂದು ಕೂಡ ಬುದ್ಧಿ ಸಂಬಂಧಪಟ್ಟಿದೆ. 438 ಕೂಡ ಬಂದು ಎಲ್ಲೋ ಒಂದು ಕಡೆ ನಿಮ್ಮ ಬುದ್ಧಿವಂತಿಕೆ, ಯೋಚನೆ ಮಾಡೋ ಶಕ್ತಿ, ಯಾವ ರೀತಿ ಜನಗಳಿಗೆ ಹೇಳ್ತೀರಾ, ಯಾವ ರೀತಿ ಜನಗಳ ಥರ ಮಾತಾಡ್ತೀರಾ, ಮತ್ತು ನಿಮ್ಮ ಲಾಜಿಕ್ಕು, ಶ್ರಮ ಪಡೋವಂಥದ್ದು, ಮಾನವೀಯತೆ, ಲೆಕ್ಕಾಚಾರ ಹಾಕೋಂಥದ್ದು, ಇಷ್ಟೂ ಕೂಡ ಈ ಒಂದು ಲೈನ್ ನಿಮಗೆ ಕೊಡುತ್ತೆ. ಯಾಕೆ ಅಂದರೆ 4ನೇ ಸಂಖ್ಯೆ ಬುದ್ಧಿವಂತಿಕೆನ ಕೊಡುತ್ತೆ. ರಾಹು ಬಂದು ನಮ್ಮ ತಲೆಯ ಭಾಗನ ತೋರಿಸುತ್ತೆ ಆಯಿತಾ. ಹಾಗಾಗಿ ಎಲ್ಲೋ ಒಂದು ಕಡೆ ವಿದ್ಯೆಗೆ ಸಂಬಂಧಪಟ್ಟಾಗ ಅಥವಾ ಲಾಜಿಕ್ ಅಂತ ಸಂಬಂಧಪಟ್ಟಾಗ ತುಂಬ ಫಾಸ್ಟಾಗಿ ಕೆಲಸ ಮಾಡೋದು, ತುಂಬ ಬೇಗ ಯೋಚನೆ ಮಾಡಿ, ತುಂಬ ಒಳ್ಳೆ ಪ್ಲ್ಯಾನ್ ಮಾಡೋದು, ಒಳ್ಳೆ ಐಡಿಯಾ ಮಾಡೋವಂಥದ್ದು 4ನೇ ನಂಬರ್ ಕೊಡುತ್ತೆ. ಅದೇ ರೀತಿ 3ನೇದು ಬಂದು ಗುರು ಅಂತಂದರೆ ವಿದ್ಯೆಗೆ ಸಂಬಂಧಪಟ್ಟದ್ದು. ಆ ಒಂದು ಸಂಖ್ಯೆಯಿಂದನೇ ನಿಮಗೆ ಸ್ಟೋರಿ ಟೆಲ್ಲಿಂಗ್, ಯಾವುದೇ ಒಂದು ವಿಷಯ ಹೇಳ್ಬೇಕಾದ್ರೆ ಸ್ಟೋರಿ ಥರ ಆರಾಮಾಗಿ ಚೆನ್ನಾಗಿ ಹೇಳ್ತೀರ ಆಯಿತಾ. 8ನೇ ಸಂಖ್ಯೆ ಬಂದು ಬುದ್ಧಿವಂತಿಕೆ ಯಾವ ರೀತಿ ಕೊಡುತ್ತೆ ಅಂದರೆ ಲೆಕ್ಕಾಚಾರದಲ್ಲಿ, ಮತ್ತು ನ್ಯಾಯ, ಧರ್ಮ, ನಿಷ್ಠೆ, ಶನಿದೇವರು ನೋಡಬೇಕಾದ್ರೆ ಶನಿದೇವರಿಗೆ ಆದಂಥ ಅನುಭವ ಮತ್ತು ಯಾವ ಒಂದು ಸಮಸ್ಯೆಗೆ ಅಂದರೆ ಅಥವಾ ಯಾರ ಒಂದು ವ್ಯಕ್ತಿನ ಬಗ್ಗಿಸ್ಬೇಕಂತಂದರೆ ಏನು ಮಾಡಬೇಕು ಅಂತ. ಎಲ್ಲೋ ಒಂದು ಕಡೆ ಪ್ಲ್ಯಾನಿಂಗ್ ಏನಿರುತ್ತೆ ಅಥವಾ ಪ್ರಾಕ್ಟಿಕಲ್ ಆಗಿ ಪ್ಲ್ಯಾನ್ ಮಾಡೋವಂಥದ್ದು 8ನೇ ನಂಬರು ಚೆನ್ನಾಗಿರುತ್ತೆ ಆಯಿತಾ. ಇವರು ಏನೂ ಮಾಡದೆ ಏನೂ ಮಾತಾಡ್ದೇ ಬುದ್ಧಿ ಕಲಿಸುವಂಥ ಕ್ಯಾರೆಕ್ಟರ್ ಕೊಡುತ್ತೆ. ಸೊ 4, 3, 8 ಬಂದು ನಿಮ್ಮ ಯೋಚನೆಗಳು ಯಾವ ರೀತಿ ಇರುತ್ತೆ ಅಂತ. ಹಾಗಾಗಿ ಇದನ್ನು ಥಾಟ್ ಪ್ಲೇನ್ ಅಂತ ಹೇಳ್ತೀವಿ, ಯೋಚನಾ ಶಕ್ತಿ ಇರೋವಂಥದ್ದು ಆಯಿತಾ. ಈಗ 3 ಕೂಡ ನಾವು ಯೋಚನೆ ಸಂಬಂಧಪಟ್ಟಂಗೆ ಹೇಳಿದ್ವಿ, 3 ಕೂಡ ಪ್ಲ್ಯಾನಿಂಗ್ ಹೇಳಿದ್ವಿ. ನೀವು ಯಾವ ರೀತಿ ಯೋಚನೆ ಮಾಡ್ತೀರಾ, ಯಾವ ರೀತಿ ಡಿಸ್ಕಸ್ ಮಾಡ್ತೀರಾ, ಯಾವ ರೀತಿ ಇದು ಮಾಡುತ್ತೆ ಅದೆಲ್ಲ ಕೂಡ ಹೇಳಿದೆ. 8ನೇ ನಂಬರ್ ಕೂಡ ಮತ್ತು 8ನೇ ನಂಬರ್ ಯಾವಾಗಲೂ ಬಿಡಲ್ಲ. ಇಲ್ಲಿ 8ನೇ ನಂಬರ್ ಏನು ಮಾಡುತ್ತೆ ಅಂದರೆ ನಿಮಗೆ ಜಾಸ್ತಿ ದಿನ ಒಂದು ಯೋಚನೆಗೆ ಫಿಕ್ಸ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನೆನ್ಪಿಟ್ಕೊಳ್ಳಿ. 8, 1, 6 1 ಲೈನ್ ಕೂಡ ಬರುತ್ತೆ ಕೆಳಗಡೆ. ಆಗ ಈ 8ರ ಸ್ವಭಾವ ಬೇರೆ ಥರ ಇರುತ್ತೆ. ಇಲ್ಲೇನಾಗ್ತದೆ, 8 ಅದರದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತದೆ, 4 ಅದರದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಿದೆ. ಮಿಸ್ಸಿಂಗ್ ನಂಬರ್ 4 ಅಥವಾ 8 ಇದ್ದಾಗ ನಾವೇನು ಮಾಡ್ತೀವಿ, ಅದಕ್ಕೆ ರೆಮಿಡೀಸ್ಗಳಷ್ಟು ಫೋಕಸ್ ಮಾಡೋಕ್ಕೆ ಹೋಗಲ್ಲ. ಬಟ್ ಆ ರೀತಿ ಮಾಡಬಾರ್ದು. 8ನೇ ಸಂಖ್ಯೆ ಇಲ್ಲ ಅಂತಂದಾಗಲೇ ಸ್ವಲ್ಪ ಕೋರ್ಟ್ ಲಿಟಿಗೇಷನ್ ಚಾನ್ಸಸ್ ಆಗುವಂಥದ್ದು, ಮತ್ತು ಕೋರ್ಟ್ ಕೇಸಸ್ಗಳಲ್ಲಿ ವಿನ್ ಆಗೋಕ್ಕಾಗಲ್ಲ ಅಂದಾಗ ಇದೇ ಒಂದು ನಂಬರಿಂದ. ಆಗ 8ರ ಪರಿಹಾರನೇ ಮಾಡೋದು ನಾವು, ಇದು ನೆನಪಿರಲಿ. ಈಗ 3 ನಂಬರ್ಗಳಿಲ್ಲ ಅಂದರೆ ಏನಾಗುತ್ತೆ, ಎಲ್ಲಿ ಬುದ್ಧಿವಂತಿಕೆ ಇರಬೇಕು, ಎಲ್ಲಿ ಮೆಂಟಲ್ ಕ್ಲಾರಿಟಿ ಇರಬೇಕು, ಎಲ್ಲಿ ನಿಮಗೆ ಏನು ನಡೀತಿದೆ ಅಂತ ಗೊತ್ತಿರಬೇಕು, ಪ್ರತಿಯೊಂದು ನಿಮಗೆ ಐಡಿಯಾ ಇರಬೇಕು, ಆಲೋಚನೆ ಚೆನ್ನಾಗಿರಬೇಕು, ಅದೀಗಿರಲ್ಲ. ಪ್ರತಿಯೊಂದು ವಿಷಯದಲ್ಲೂ ಗೊಂದಲ ಇರುತ್ತೆ, ಕನ್ಫ್ಯೂಷನ್ ಇರುತ್ತೆ, ಚಿಂತೆಗಳಿರುತ್ತೆ. ಹಾಗಾಗಿ ಈ ಒಂದು ಸಂಖ್ಯೆ, ಈ ಒಂದು ಲೈನ್ ಏನಿದೆ, ಈ ಲೈನ್ ಇರೋದು ತುಂಬ ಒಳ್ಳೆಯದು. ಪ್ರತಿ ವಿಷಯದಲ್ಲೂ ಕನ್ಫ್ಯೂಸ್ ಆಗ್ತೀರಾ, ಪ್ರತಿ ವಿಷಯದಲ್ಲೂ ಸರಿ ತಪ್ಪು, ಬೇಕು ಬೇಡ, ಒಳ್ಳೆಯದು ಕೆಟ್ಟದು, ಮಾಡ್ತೀನಿ ಮಾಡಲ್ಲ, ಈ ಥರ ಕನ್ಫ್ಯೂಷನ್ ಕೊಡೋವಂತಹ ಇದು. ಸೊ ಆ ಲೈನ್ ಇಲ್ಲ ಅಂತಂದರೆ ಸಮಸ್ಯೆ. ಆ ಲೈನ್ ಇದೆ ಅಂತಂದರೆ 4 ಇದೆ 8 ಇದೆ ಅಂತ ಅಂದ್ಬಿಟ್ಟು ಸ್ವಲ್ಪ ಕೆಟ್ಟದಾಗಿ ಯೋಚನೆ ಮಾಡ್ತೀರಾ. ಅದಕ್ಕೋಸ್ಕರ ಅವೆರಡರ ಬಗ್ಗೆ ಡೀಟೇಲ್ ಆಗಿ ಹೇಳಿದೆ ಆಯಿತಾ. ಎಲ್ಲ ಒಂದು ಸಂಖ್ಯೆಗಳು ಅಥವಾ ಎಲ್ಲ ಒಂದು ಗ್ರಹಗಳು ದೇವರ ಒಂದು ಸೃಷ್ಟಿ ಅಲ್ವಾ, ನಾರಾಯಣನ ಸೃಷ್ಟಿ. ಅದರದೇ ರೀತಿ ಕೆಲಸ ಕೊಟ್ಟಿದ್ದಾನೆ. ಆ ಗ್ರಹಗಳೇನು ಗ್ರಹಚಾರ ನಮಗೆ ಆಟ ಆಡಿಸ್ತವೆ, ಅದಕ್ಕೋಸ್ಕರ ನಾವು ದೇವರಿಂದ ಬೀಳ್ತೀವಿ. ಸೊ ಒಂದು ಕಾರಣ ಇರುತ್ತೆ, ಯಾವುದೋ ನಂಬರ್ ಬರಬೇಕಾದ್ರೆ, ಯಾವುದೋ ಒಂದು ಇದು ಮಾಡಬೇಕಾದ್ರೆ ನಾವು ಸೀದಾ ಗ್ರಹಕ್ಕೆ ಪೂಜೆ ಮಾಡಲ್ಲ, ನಾವು ದೇವ್ರ ಪೂಜೆ ಮಾಡ್ತೀವಿ. ಒಂದೊಂದು ದೇವ್ರ ಪೂಜೆ ಮಾಡ್ತೀವಿ. ಗ್ರಹಗಳು ವೀಕ್ ಆದಾಗ, ಗ್ರಹಗಳು ಸ್ಟ್ರಾಂಗ್ ಆದಾಗ ದಾನ ಮಾಡ್ತೀವಿ, ಸೇವೆ ಮಾಡ್ತೀವಿ. ಸೊ 4 ಮತ್ತು 8 ನೋಡ್ತಿದ್ದಂಗೆ ಶಾಕ್ ಆಗಬೇಡಿ, ಎಷ್ಟೊಂದು ಜನಕ್ಕೆ ಇದು ಬರುತ್ತೆ. ಆ್ಯಂಡ್ ನೀವು ಸ್ಟೂಡೆಂಟ್ಸ್ ಆಗಿ ದಯವಿಟ್ಟು ಒಂದು ಮಿಸ್ಕನ್ಸೆಪ್ಷನ್ ಪ್ರಾಕ್ಟೀಸ್ ಮಾಡಬೇಡಿ. 4 and 8 ಯಾವಾಗಲೂ ಕೆಟ್ಟದಲ್ಲ. ಅದು ನಿಮಗೆ ಅಡ್ಜಸ್ಟ್ ಆಗುತ್ತೋ ಅದನ್ನು ನೋಡಬೇಕು, ಅದು ನಿಮಗೆ ಸರಿ ಇದೆಯಾ ಅದನ್ನು ನೋಡಬೇಕು ಆಯಿತಾ. ಕೆಟ್ಟದು ಕೊಡುತ್ತೆ. ಅತಿಯಾದ 3 ಕೂಡ ಒಳ್ಳೆಯದಲ್ಲ. ಈ ಲೈನಲ್ಲಿ ಏನು ಅಕಸ್ಮಾತ್ 3ಗಳು ಜಾಸ್ತಿ ಇತ್ತು ಅಂದರೂ ಕೂಡ ಒಳ್ಳೆಯದಲ್ಲ. 8 ಜಾಸ್ತಿ ಇತ್ತು ಅಂದರೆ ನಾನು ಬಾಯ್ಬಿಟ್ಟು ಹೇಳೋದೇ ಇಲ್ಲ, ಕಷ್ಟ ಆ ಥರ. 4 2 ಇತ್ತು ಅಂದರೆ ಅದರದೇ ರೀತಿಯಲ್ಲಿ ಬೇರೆ ಪ್ರಾಬ್ಲಮ್ ಕೊಡುತ್ತೆ. ಆದರೂ ಕೂಡ ಈ ಒಂದು ಲೈನ್ ಏನಿದೆ, ಲೈನ್ ನಿಮಗೆ ಯೋಚನಾ ಶಕ್ತಿನ ಕೊಡುತ್ತೆ. ನಿಮಗೆ ಕಷ್ಟ ಕೊಟ್ಟಾಗ ನೀವು ಯೋಚನೆ ಮಾಡಿ
ಪರಿಹಾರಗಳು ಮಾಡಿ ಕರೆಕ್ಟಾಗಿ ಏನು ಸಮಸ್ಯೆ ಬಂದಿರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಏನು ಪರಿಹಾರ ಮಾಡಬೇಕು ಅಥವಾ ಯಾವ ರೀತಿ ಅದನ್ನು ಸರಿ ಮಾಡ್ಕೋಬೇಕು ಈ ಯೋಚನೆಗಳು ಬರಬೇಕಂದ್ರೆ ಈ ಲೈನ್ ಇರಬೇಕು. ಸೊ ಹಾಗಾಗಿ 438 ಯಾರಿಗಿದೆ ಶಾಕ್ ಆಗಲೇಬೇಡಿ, ಒಳ್ಳೆ ಬುದ್ಧಿವಂತರಾಗಿರ್ತೀರ ತುಂಬ ಅಂದರೆ ತುಂಬ. ಪ್ರತಿಯೊಂದೂ ಪ್ಲ್ಯಾನ್ ಮಾಡಿ ಅರ್ಥದಲ್ಲಿ ಬಿಡಲ್ಲ, ಎಕ್ಸಿಕ್ಯೂಟ್ ಮಾಡ್ತೀರಾ, ಕೆಲಸ ಮಾಡಿಸ್ತೀರಾ. ಈ ಒಂದು ಗುಣನ ಕೊಡೋ ಅಂತಹ ಒಂದು ಪ್ಲೇನ್ ಇದು. ಸೊ ಈ ಪ್ಲೇನ್ ಇಂಪಾರ್ಟೆಂಟ್, ಇದನ್ನು ನೆನ್ಪಿಟ್ಕೊಳ್ಳಿ, ನೆಗೆಟಿವ್ ಆಗಿ ತಗೋಬೇಡಿ.